ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಯಾವುದಾದ್ರೂ ಒಂದು ಸಮಸ್ಯೆಗಳು ತಲೆದೋರ್ತಾನೆ ಇರುತ್ತೆ. ಅದರಲ್ಲೂ ಮದುವೆ ಆಗಿಲ್ಲ ಅನ್ನೋರು, ಹಾಗೆ ಸಂತಾನ ಭಾಗ್ಯ ಇಲ್ಲ ಅನ್ನೋರು, ಮನೆ ಕಟ್ಟಿಲ್ಲ ಅನ್ನೋರು, ಹಾಗೆ ಹಣಕಾಸಿನ ಸಮಸ್ಯೆ ತುಂಬಾ ಹೆಚ್ಚಾಗಿ ಕಾಡ್ತಾನೆ ಇರುತ್ತೆ ಅಂತಲೇ ಹೇಳ್ಬಹುದು. ಹಾಗಿದ್ರೆ ಈ ಒಂದು ಮಂತ್ರದ ಮೂಲಕ ಈ ಎಲ್ಲ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಬೋದು. ಅಂದರೆ ಈ ಒಂದು ಮಂತ್ರವನ್ನು ಪಠಿಸ್ಬೇಕಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಮಂತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಎಷ್ಟು ಬಾರಿ, ಯಾವ ಸಮಯದಲ್ಲಿ, ಅದನ್ನು ಹೇಗೆ ಪಠಿಸ್ಬೇಕಾಗುತ್ತೆ, ಅದಕ್ಕಿರುವಂಥ ನಿಯಮಗಳೇನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಮಂತ್ರವನ್ನು ಪಠಿಸಬಹುದು, ಹಾಗೆ ಜೊತೆಗೆ ಪೂಜೆ ಮಾಡ್ತಾ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಬೋದಾಗಿರುತ್ತೆ. ನೀವು ಪೂಜೆ ಮಾಡ್ದೇನೂ ಕೂಡ ಹೇಳ್ಕೊಬೋದು, ಪೂಜೆ ಮಾಡ್ತಾನೂ ಕೂಡ ಹೇಳ್ಕೊಬೋದು, ಎರಡು ರೀತಿಯೂ ಮಾಡ್ಬೋದಾಗಿರುತ್ತೆ. ಆ ಒಂದು ಮಂತ್ರ ಯಾವುದು ಅದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿ ಅಂದರೆ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ವಾರಾಹಿ ತಾಯಿಯನ್ನು ರಾತ್ರಿ ಸಮಯದಲ್ಲಿ ಅಂದರೆ 8 ಗಂಟೆ ನಂತರ ತುಂಬಾ ಹೆಚ್ಚಾಗಿ ಪೂಜೆ ಮಾಡಲಾಗುತ್ತೆ. ವಾರಾಹಿ ತಾಯಿಯನ್ನು ಆರಾಧನೆ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು. ಈ ವಾರಾಹಿ ತಾಯಿಯನ್ನು ಕಾಶಿಯಲ್ಲಿ ಹೆಚ್ಚಾಗಿ ಆರಾಧನೆ ಮಾಡೋದನ್ನು ನಾವು ನೋಡಿರಬಹುದು ಅಥವಾ ಕೇಳಿರಬಹುದಾಗಿರುತ್ತೆ. ವಾರಾಹಿ ತಾಯಿಗೆ ಪಂಚಮಿ, ಅಷ್ಟಮಿ, ನವಮಿ ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದು ತುಂಬಾ ಹೆಚ್ಚಿನಾಗಿ ಪೂಜೆಯನ್ನು ಮಾಡೋದನ್ನು ನಾವು ನೋಡ್ಬೋದಾಗಿರುತ್ತೆ. ಆ ಒಂದು ಸಮಯದಲ್ಲಿ ನಾವು ಪೂಜೆಯನ್ನು ಶುರು ಮಾಡೋದಾಗಲಿ ಅಥವಾ ಮಂತ್ರ ಪಠಣೆ ಮಾಡೋದ್ರಿಂದ ನಮಗೆ ಒಳ್ಳೆಯ ಫಲಗಳು ದೊರೆಯುತ್ತೆ ಅಂತಲೇ ಹೇಳ್ಬೋದು. ತಾಯಿಯ ಅನುಗ್ರಹ ನಮ್ಮ ಮೇಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರಾಹಿ ತಾಯಿಯ ಈ ಒಂದು ಪೂಜೆಯನ್ನು ಅಥವಾ ಮಂತ್ರ ಪಠಣೆಯನ್ನು ಮಾಡೋದು ಹೇಗೆ ಅನ್ನೋದಾದರೆ, ನೀವು ಮೊದಲಿಗೆ ಮನೆಯನ್ನು ಸ್ವಚ್ಛ ಮಾಡ್ಕೊಬೇಕಾಗುತ್ತೆ. ಅರಿಶಿನ ಮತ್ತು ಒಂದಿಡಿ ಕಲ್ಲುಪ್ಪನ್ನು ಹಾಕಿ ನೀರಿಗೆ ಇಡೀ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ನಂತರ ನೀವು ಸ್ನಾನ ಮಾಡಿಕೊಂಡು ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕಾಗುತ್ತೆ. ತಾಯಿಗೆ ಕಡುಕಪ್ಪು ಬಣ್ಣದ ಬಟ್ಟೆ ಹಾಗೆ ಕಡು ನೀಲಿ ಬಣ್ಣದ ಬಟ್ಟೆಗಳಂದರೆ ತುಂಬಾ ಬಣ್ಣಗಳು ಇಷ್ಟ ಆಗೋದ್ರಿಂದ ಆ ಒಂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ಅಥವಾ ಆ ಒಂದು ಬಣ್ಣದ ಆಸನದ ಮೇಲೆ ಕೂತ್ಕೊಂಡು ನೀವು ಈ ಒಂದು ಮಂತ್ರವನ್ನಾಗಲಿ ಅಥವಾ ಪೂಜೆಯನ್ನಾಗಲಿ ಮಾಡ್ಬೋದಾಗಿರುತ್ತೆ. ಇನ್ನು ಪೂಜೆ ಮಾಡ್ತೀನಿ ಅನ್ನೋರಾದರೆ ನೀವು ವಾರಾಹಿ ತಾಯಿಯ ಫೋಟೋ ಅಥವಾ ವಿಗ್ರಹ ಇದ್ರೂ ಕೂಡ ಅದರ ಮುಂದೆ ಮಾಡಬಹುದು. ಇಲ್ಲ ಅನ್ನೋರು ಒಂದು ಮಣ್ಣಿನ ಹಣತೆ ದೀಪವನ್ನು ತಗೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಬತ್ತಿ ಹಾಕಿ ಅದಕ್ಕೆ ಕಪ್ಪೆಳ್ಳನ್ನು ಹಾಕಿ ನೀವು ವಾರಾಹಿ ತಾಯಿ ಅಂತ ನೀವು ವಾರಾಹಿ ತಾಯಿ ಅಂತ ನೆನೆಸ್ಕೊಂಡು ನೀವು ಅದರ ಮುಂದೆನೇ ಪೂಜೆ ಮಾಡ್ಬೋದಾಗಿರುತ್ತೆ. ನಾರ್ಮಲಾಗಿ ಹೇಗೆ ನಾವು ಪೂಜೆ ಮಾಡ್ತೀವಿ, ಪೂಜೆ ಮಾಡಿಬಿಟ್ಟು ಅದಕ್ಕೆ ನೈವೇದ್ಯವಾಗಿ ಬೆಲ್ಲದ ಪಾನಕ ಅಥವಾ ದಾಳಿಂಬೆ ಹಣ್ಣನ್ನು ನೀವು ಸಮರ್ಪಣೆ ಮಾಡ್ಬೋದಾಗಿರುತ್ತೆ. ಇಲ್ಲ ನಾವು ಪೂಜೆ ಮಾಡೋದಕ್ಕಾಗೋದಿಲ್ಲ ಅನ್ನೋರು ನಾರ್ಮಲಾಗಿ ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಈ ಮಂತ್ರವನ್ನು 108 ಬಾರಿ ಅಥವಾ 21, 11 ಬಾರಿ ಇಷ್ಟರಲ್ಲಿ ನೀವು ಎಷ್ಟು ಸಲ ಬೇಕಾದರೂ ಪಠಿಸ್ಬೋದಾಗಿರುತ್ತೆ. ಅಥವಾ ನಿಮಗೆ ಪಠಿಸೋದಕ್ಕಾಗೋದಿಲ್ಲ ಅನ್ನೋರು ಇದನ್ನು ನೋಡ್ಕೊಂಡು ಕೂಡ ಒಂದು ಬುಕ್ಕನ್ನು ಇಟ್ಕೊಂಡು ಅದರಲ್ಲೂ ಕೂಡ ಈ ಒಂದು ಮಂತ್ರವನ್ನು 21 ಬಾರಿ ಅಥವಾ 11 ಬಾರಿ 108 ಬಾರಿ ಇಷ್ಟರಲ್ಲಿ ಎಷ್ಟು ಬಾರಿನಾದರೂ ನೀವು ಬರೀಬಹುದಾಗಿರುತ್ತೆ. ಪಠಿಸೋದ್ರಿಂದ ಬರೆಯೋದ್ರಿಂದ ಎರಡರಿಂದನೂ ಕೂಡ ಸಮನಾದ ಫಲಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಮಾಟ ಮಂತ್ರ ಸಮಸ್ಯೆಗಳಿದ್ರೂ ಕೂಡ ಈ ಒಂದು ಮಂತ್ರ ಪಠಣೆ ಹಾಗೆ ಈ ಒಂದು ಪೂಜೆಯನ್ನು ಮಾಡಿ ಕೂಡ ನಾವು ಬಗೆಹರಿಸ್ಕೊಬೋದಾಗಿರುತ್ತೆ. ಪೂಜೆ ಮಾಡಿ ಮಂತ್ರ ಪಠಣೆ ಮಾಡ್ತೀನಿ ಅನ್ನೋರು ಮಾಡ್ಬೋದಾಗಿರುತ್ತೆ. ಇಲ್ಲ ಅಂದರೆ ಬರೀ ನಾನು ಮಂತ್ರ ಪಠಣೆ ಮಾಡ್ತೀನಿ ಅನ್ನೋರು ಮಾಡ್ಬೋದಾಗಿರುತ್ತೆ. ನೀವು ಟ್ರಾವೆಲ್ ಮಾಡ್ತಾನಾದರೂ ಮಾಡಬಹುದು, ಅಥವಾ ನಿಮಗೆ ಅನಾರೋಗ್ಯ ಸಮಸ್ಯೆ ಇದ್ದು ನೀವು ಬೆಡ್ ಮೇಲೆ ಮಲಗಿದ್ದೀರಾ ಅಂದರೂ ಕೂಡ ಅವರು ಕೂಡ ಮಲಗಿರೋ ಜಾಗದಲ್ಲೇ ಕೂಡ ಈ ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಇನ್ನು ಸಂತಾನ ಭಾಗ್ಯ ಇಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅವರಿಗೆ ಬೇಗನೆ ಸಂತಾನ ಭಾಗ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಮನೆ ಕಟ್ತಾ ಇದ್ದೀವಿ, ಏನೋ ಒಂದು ಅಡೆತಡೆ ಬರ್ತಾ ಇದೆ, ಮನೆ ಸಂಪೂರ್ಣವಾಗ್ತಾ ಇಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ಅಥವಾ ಮನೆ ಕಟ್ಟೋದಕ್ಕೂ ಮುಂಚೆ ನೀವು ಪಾಯ ಆಗೋ ಟೈಮಲ್ಲಿ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಮನೆ ಕಟ್ಟೋದ್ರಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬರೋದಿಲ್ಲ. ಹಾಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದಿದ್ರೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅವು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಮನೆ ಕಟ್ಟೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ಮಂತ್ರ ಬಂದು ಹೀಗಿರುತ್ತೆ: ವಾರಾಹಿ ವಾರಾಹಿ ವಾರಾಹಮುಖಿ ವಾರಾಹಮುಖಿ ಅಂದೆ ಅಂದಿನಿ ನಮಃ. 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 ವಾರಾಹಿ ವಾರಾಹಿ ವಾರಾಹಮುಖಿ ವಾರಾಹಮುಖಿ ಅಂದೆ ಅಂದಿನಿ ನಮಃ.
ಈ ರೀತಿಯಾಗಿ ನಾವು ಪ್ರತಿನಿತ್ಯವೂ ಕೂಡ ಹೇಳ್ಕೊಳ್ತಾ ಬರೋದ್ರಿಂದ ಕೂಡ ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಮೊದಲೇ ಹೇಳ್ದಂಗೆ ನೀವು ಪೂಜೆ ಮಾಡಿಕೊಂಡು ಕೂಡ ಅಂದರೆ ದೀಪಕ್ಕೆ ಎಳ್ಳನ್ನು ಹಾಕಿ ಕಪ್ಪೆಳ್ಳನ್ನು ಹಾಕಿ ಪೂಜೆ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಬೇಗನೆ ದೂರ ಆಗುತ್ತೆ. ನಿಮಗೆ ಹಣದ ಹರಿವು ಅನ್ನೋದು ಹೆಚ್ಚಾಗುತ್ತೆ, ಅಂದರೆ ಮನಿ ಫ್ಲೋ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಈಗ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರ ಆಗಿ ನಿಮಗೆ ಹಣ ಹೆಚ್ಚಾಗಿ ನಿಮ್ಮ ಕೈ ಸೇರುತ್ತೆ ಅಂತಲೇ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೀವು ನೋಡಬೇಕು ಅನ್ನೋದಿದ್ರೆ ನನ್ನ ಗೀತಾ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ, ಅದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಬಹುದಾಗಿರುತ್ತೆ, ಹಾಗೆ ಅದನ್ನು ನೀವು ಅನುಷ್ಠಾನಗಳನ್ನು ಮಾಡ್ಕೊಬಹುದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.